ಗಿಲ್ಲಿ ಅವರು ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಬಂದ್ರ. ಕಾಮಿಡಿ ಮಾಡ್ಕೊಂಡಿದ್ದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಸಕ್ಕತ್ತಾಗಿ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಬಿಗ್ ಬಾಸ್ ಮನೆ ಗಂಟ ಬಂದಿದ್ದು. ನಾನು ಒಪ್ಕೋತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಈಗ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಮೆಂಟಲ್ ಗೇಮ್. ಬರೀ ಕಾಮಿಡಿ ಮಾಡ್ಕೊಂಡೆ ಬಿಗ್ ಬಾಸ್ ಅಲ್ಲಿ ಇರಕ್ ಆಗಲ್ಲ. ಈಗ ಟಾಸ್ಕ್ ಅಂದ್ರೆ ಟಾಸ್ಕ್ ಆಡ್ಬೇಕು. ಬಿಗ್ ಬಾಸ್ ಏನೇ ಒಂದು ಗೇಮ್ಸ್ ಕೊಟ್ರು ಅದನ್ನು ಆಡ್ಬೇಕು. ಕ್ಲೆವರ್ ಆಗಿ ಎಲ್ಲದೂ ಆಕ್ಟಿವ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ಬೇಕು. ಬರೀ ಒಂದು ಕಾಮಿಡಿ ಮಾಡ್ಕೊಂಡಿದ್ರೆ ಸರ್ವೈವ್ ಆಗ ಕಷ್ಟ ಆಗುತ್ತೆ. ಆಚೆಯಿಂದ ನೀವು ತುಂಬಾ ನೋಡಿರೋ ನಂಗಿಂತ ಈಗ ಗಿಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗ್ತಿದ್ದಾರೆ ನಿಮ್ ಪ್ರಕಾರ? ಅದನ್ನ ನಾನು ಹೇಳಂಗಿಲ್ಲ. ಈಗ ಸಖತ್ತಾಗಿ ಸರ್ವೈವ್ ಆಗ್ತದೆ. ನೀವ್ ಹೇಳಿದ್ರೆ ಗಿಲ್ಲಿಗೆ ಸಖತ್ ಫಾಲೋಯಿಂಗ್ ಇದೆ ಅಂತ. ಯಾವ ವಿಚಾರಕ್ಕೆ? ಅವರ ಮಾತಿನ ಶೈಲಿಗೆ. ಮತ್ ಸಾಕಷ್ಟೇ ಸರ್ವೈವ್. ಅಷ್ಟೊಂದು ಸರ್ವೈವ್ ಈಗ ನಿಮ್ಗೆ ಡೈಲಿ 3 ಟೈಮ್ ಊಟ ಇದ್ರೆ ಸೂಪರ್ ಆಗಿ ಸರ್ವೈವ್ ಆಗ್ತಾ ಇದೀರಲ್ವಾ? 8 ಟೈಮ್ ಊಟ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಕಂಫರ್ಟೇಬಲ್ ಆಗಿ 3 ಟೈಮ್ ಊಟ ಮಾಡಿ. ಗಿಲ್ಲಿ ಮಾಡ್ತಿದ್ದಾರೆ ಟಾಸ್ಕ್. ಇವಾಗ ನೀವ್ ಹೇಳಿದ್ರ 3 ಟೈಮ್ ಊಟ ಸಾಕು ಅಂತ. ಟಾಸ್ಕ್ 4ನೇ ಟೈಮ್ ಊಟ ಬೇಡ ಬಿಡಿ. 4ನೇ ಟೈಮ್ ಊಟ ಬಿಗ್ ಬಾಸ್ ಅಲ್ಲಿ ಇವಾಗ ಚೆನ್ನಾಗಿ ಹೋಗ್ತಿದ್ದಿಲ್ಲ. ಟಾಸ್ಕ್ ಮಾಡ್ದೇನು? ಅದು ಜನ ನೋಡ್ತಾರಲ್ವಾ? ಜನನೇ ನೋಡ್ಬೇಕಾಗಿದೆ. ಹಿಂಗೆ ಮಾರ್ಸಿಂದ ಏಲಿಯನ್ಗಳು ನೋಡ್ತಾರ? ಜನ ನೋಡ್ತಿದಾರಲ್ಲ, ಖುಷಿ ಪಡ್ತಿದಾರಲ್ಲ. ಜನ ಟಾಸ್ಕ್ ಬೇಕಲ್ಲ. ಹೇಳಿದ್ರ ಹಂಗೆ ಆತರ ಹೇಳ್ತಿದಾರ? ಹೇಳ್ತಿದ್ದಾರೆ. ಗಿಲ್ಲಿ ಅವ್ರು ಇನ್ನೂ ಟಾಸ್ಕ್ ಆಡ್ಬೇಕು, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು, ಆಕ್ಟಿವ್ ಆಗ್ಬೇಕು. ಬಟ್ ಈಗ ಗಿಲ್ಲಿ ಟಾಪ್ ಅಲ್ಲಿ ಇದಾರಲ್ವಾ? ಇಷ್ಟ ಮಾಡಿರೋದ್ರಲ್ಲ ಟಾಪ್ ಅಲ್ಲಿ ಇದಾರೆ.